ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗಳು ಸೆಕೆಂಡ್ ಬರ್ತ್ಡೇಗೆ ನಾವೊಂದು ಚಿಕ್ಕ ಸ್ಟೇಕೇಶನ್ ಪ್ಲ್ಯಾನ್ ಮಾಡಿದ್ವಿ. ನಮ್ಮ 2 ಡೇ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೊಂದು ವಿಡಿಯೋ. ನಾವು 3 ಜನ ಅವತ್ತು ಯೆಲ್ಲೋ ಕಲರಲ್ಲಿ ಕೋಆರ್ಡಿನೇಟ್ ಮಾಡಿ ಡ್ರೆಸ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ 7ಗೆ ಸ್ಟಾರ್ಟ್ ಮಾಡಿದ್ವಿ ಟು ಅವಾಯ್ಡ್ ಟ್ರಾಫಿಕ್ ಆ್ಯಂಡ್ ರಶ್. ಸ್ಮಯುಗೆ ಆಟೋ ರೈಡ್ಸ್ ಇಷ್ಟ, 2 ವೀಲರ್ ರೈಡ್ಸ್ ಇಷ್ಟ, ಬಟ್ ಕಾರ್ ಟ್ರಾವೆಲ್ ಇಷ್ಟನೇ ಆಗಲ್ಲ. ಇದರ್ ಮಲ್ಗಿಬಿಡ್ತಾಳೆ ಅಥವಾ ಫಸ್ಸಿ ಆಗ್ತಾಳೆ. ಚೆನ್ನಾಗಿ ಪೀಸ್ಫುಲ್ಲಾಗಿ ಮಲ್ಕೊಂಡೇ ಬಂದ್ಲು. ಅಪ್ಪ ಅಮ್ಮ ಅಥವಾ ಇನ್ಲಾಸ್ ಟ್ರಿಪ್ಗೆಲ್ಲ ಬಂದರೆ ಮಗಳನ್ನ ನೋಡ್ಕೊಳ್ಳೋದು ಒಂದು ದೊಡ್ಡ ಕಷ್ಟನೇ ಅನ್ಸಲ್ಲ, ಅವರೇ ನೋಡ್ಕೋತಾರೆ. ಬಟ್ ನನಗೆ ನಮ್ಮ ಇಂಟಿಮೇಟ್ ಫ್ಯಾಮಿಲಿ ಟೈಮ್ ಬೇಕು ಅನಿಸುತ್ತೆ. ಕಷ್ಟ ಆದರೂ ನಮಗಿದು ಮೆಮೊರಬಲ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶ್ವಲ್ ನಮ್ಮ ಬಿಡದಿ ತಟ್ಟೆ ಇಡ್ಲಿ. ಅವಳು ಚಿಕ್ಕವಳಿದ್ದಾಗಿಂದಲೂ ನಾನು ಅವಳಿಗೆ ಫುಡ್ ಫೋರ್ಸೇ ಮಾಡಲ್ಲ. ತಿನ್ನಲಿಲ್ಲ ಅಂದರೆ ಅಲ್ಲಿ ಜಸ್ಟ್ ಲೆಟ್ ಹರ್ ಟೇಕ್ ಹರ್ ಟೈಮ್. ಅವಳಿಗೆ ಹೊಟ್ಟೆ ಹಸಿದಾಗ ಅವಳೇ ಬಂದು ಕೇಳಿದಾಗ ಅಲ್ಲಿ ಫೀಡ್ ಹರ್. ಯಾಕಂದರೆ ನಾವು ಫೋರ್ಸ್ ಮಾಡಿ ತಿನ್ನಿಸಿದಾಗ ಅವ್ರಿಗೆ ಊಟದ ಜೊತೆ ಒಂದು ರಿಲೇಷನ್ಶಿಪ್ ಹಾಳಾಗುತ್ತೆ. ಅವ್ರ ಬಾಡಿ ವೆಯ್ಟ್ಗೆ ಅವ್ರಿಗೆ ಬೇಕಾಗಿರೋ ಎನರ್ಜಿ ತುಂಬ ಕಡಿಮೆ ಇರುತ್ತೆ. ಸಮ್ಟೈಮ್ಸ್ ಒಂದು 2-3 ಬೈಟ್ಸ್ ತಿಂದರೂ ಅವ್ರಿಗೆ ಆ ಎನರ್ಜಿ ಸಿಗುತ್ತೆ. ವಿ ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಯೆಸ್, ಇಟ್ ಈಸ್ ರಾವಿಶಿಂಗ್ ರಿಟ್ರೀಟ್. ಎಂಟರ್ ಆಗಬೇಕಾದ್ರೇ ರೈಡ್ಸ್ ಎಲ್ಲ ಕಾಣಿಸ್ತಿತ್ತು. ಅವರು ಪ್ಲೇ ಏರಿಯಾ ಅದು. ಸೊ ಫಾರ್ ಡೇ ಔಟ್ ಪೀಪಲ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾರ್ಸ್ ರೈಡಿಂಗ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಹಾರ್ಸ್ ನೋಡ್ಬಿಟ್ಟು ಇನ್ನೂ ಖುಷಿ ಆಯಿತು. ಬಿಕಾಸ್ ನನ್ನ ಮಗಳು ಒಂದು ದೊಡ್ಡ ಆ್ಯನಿಮಲ್ ಲವರ್. ಅಕಾಮಿಡೇಷನ್ ಬುಕ್ಕಿಂಗ್ ಇರೋರಿಗೆ ಈ ಕಡೆ ಇತ್ತು ರಿಸೆಪ್ಷನ್. ಮತ್ತು ನಾವು ಹೋಗಿದ್ದು ಸಂಡೇ ಮಂಡೇ, ಸೊ ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನಾವು ಹೋದ್ಮೇಲೆ ಒಂದೊಂದೇ ಕಾರ್ಸ್ ಬರ್ತಾ ಇತ್ತು. ಸೊ ವಿ ಥಾಟ್ ಓಕೆ, ಇಟ್ ಇಸ್ ಗೋಯಿಂಗ್ ಟು ಬಿ ಕ್ರೌಡೆಡ್ ಅಂತ. ಇಲ್ಲಿರೋ ಜಿಪ್ ಲೈನ್ ಕರ್ನಾಟಕಸ್ ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಬೋರ್ಡ್ ಹಾಕಿದ್ರು, ಬಟ್ ಅದು ಎಷ್ಟು ನಿಜ ಅಂತ ನಂಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ರಿಸೆಪ್ಷನ್ಗೆ ಹೋಗಿ ಅದೇ ಕೀ ಎಲ್ಲ ತೊಗೋಬೇಕಿತ್ತಲ್ಲ, ಸೊ ವಿ ಸ್ಟಾರ್ಟೆಡ್ ವಿತ್ ದ್ಯಾಟ್ ಪ್ರಾಸೆಸ್. ರಿಸೆಪ್ಷನಲ್ಲಿ ನಮ್ಮ ಬುಕ್ಕಿಂಗ್ ಡೀಟೇಲ್ಸ್ ತೊಗೊಂಡು ಬ್ಯಾಂಡ್ ಥರ ಕೊಟ್ಟಿದ್ರು. ಸೊ ಅದಕ್ಕೆ 10 ಕೂಪನ್ಸ್ ಬರುತ್ತೆ. ಅದಕ್ಕೆ ಅಸೋಸಿಯೇಟ್ ಆಗಿರೋ ಗೇಮ್ಸ್ ಮತ್ತು ಎಕ್ಸ್ಟ್ರಾ ಪೇಯ್ಡ್ ಗೇಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ಲಂಚ್, ಡಿನ್ನರ್ ಟೈಮ್ಸ್ ಮತ್ತು ಅದರ್ ಫೆಸಿಲಿಟೀಸು ಹೇಳ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೂಮ್ಗೆ ಹೋದ್ವಿ. ಸೊ ನಮ್ಮ ಮೇಡಮ್ ಇವಾಗಲೂ ಟ್ಯೂಬ್ನ ಬಿಡ್ತಾ ಇಲ್ಲ. ಅಲ್ಲಿಂದ ರೂಮ್ಗೆ ಹೋಗೋಕ್ಕೆ ಸ್ವಲ್ಪ ಸ್ಟೀಪ್ ಇರುತ್ತೆ. ಸೊ ದೇ ಹ್ಯಾವ್ ಅ ಇನ್ ಹೌಸ್ ಬಗ್ಗಿ ಫೆಸಿಲಿಟಿ. ರೈಲ್ವೆ ಸ್ಟೇಷನಲ್ಲೆಲ್ಲ ನೋಡಿದ್ದೀನಿ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್. ಎಷ್ಟು ಸ್ಮೂತಾಗಿ ಹೋಗ್ತಿತ್ತು. ಅಲ್ಲಿ ಬಗ್ಗಿ ಜಂಕ್ಷನ್ ಅಂತ ಇರುತ್ತೆ. ಸೊ ಅಲ್ಲಿ ನಾವು ಒಂದು 2-3 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಟು ಆ್ಯಂಡ್ ಫ್ರೋ ಡ್ರಾಪ್ ಪಿಕಪ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟೆ, ನಾವು ರೂಮ್ಗೆ ಹೋಗ್ತಿಲ್ಲ, ನಾವು ಹೋಗ್ತಿರೋದು ರೆಸ್ಟೋರೆಂಟ್ಗೆ. ವೆಲ್ಕಮ್ ಡ್ರಿಂಕ್ ಮತ್ತು ಸ್ವಲ್ಪ ರೆಫ್ರೆಶ್ಮೆಂಟ್ಸ್ ಇತ್ತು. ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಬೇಗ ರೀಚ್ ಆದ್ವಿ ಅಂತ ಹೇಳಿದ್ನಲ್ಲ. ಸೊ ದ ಪ್ಲೇಸ್ ವಾಸ್ ವೆರಿ ಕಾಮ್. ನಂಗೆ ಈ ಪ್ಲೇಸ್ ಮಾತ್ರ ತುಂಬಾ ಇಷ್ಟ ಆಯಿತು. ಎಲ್ಲಿ ನೋಡಿದ್ರು ಮ್ಯಾಂಗೋ ಟ್ರೀಸ್ ಇತ್ತು. ನನಗಂತೂ ಸಖತ್ ಟೆಂಪ್ಟ್ ಆಗ್ತಿತ್ತು. ಬಟ್ ಡು ನಾಟ್ ಪ್ಲಕ್ ಅಂತ ಬೋರ್ಡ್ ಹಾಕಿದ್ರು ಅಂತ ನಾನು ಸುಮ್ಮನಾದೆ. ಬಟ್ ಲಕ್ಕಿಲಿ ವಿ ಗಾಟ್ ಅ ಪೀಸ್. ವೆಲ್ಕಮ್ ಡ್ರಿಂಕ್ಗೆ ಸ್ವಲ್ಪ ಆಪ್ಷನ್ಸ್ ಇತ್ತು. ನಾವು ರಾಸ್ಬೆರಿ ಮತ್ತು ಲೆಮನ್ ಫ್ಲೇವರ್ ತೊಗೊಂಡಿದ್ವಿ. ಅಲಾಂಗ್ ವಿತ್ ದಟ್ ದೇ ಗೇವ್ ಅಸ್ 2 pieces ಆಫ್ ಕೇಕ್ ವಿಚ್ ಮೈ ಡಾಟರ್ ವಾಸ್ ಅಡ್ಮೈರಿಂಗ್ ಲೈಕ್ ದಿಸ್. ಅಲ್ಲಿ ತುಂಬ ಕಾಮಾಗಿತ್ತು. ಸೊ ನಮ್ಗೆ ಅಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ. ಕುತ್ಕೊಂಡು ಚಿಲ್ ಮಾಡ್ತಾ ಇದ್ವಿ. ಸೊ ಇನ್ನೇನು ಲಂಚಿಗೆ ರೆಡಿ ಆಗಬೇಕು ಅಂತ ವಿ ಸ್ಟಾರ್ಟೆಡ್ ಟು ದ ರೂಮ್. ಅಗೇನ್ ಬಗ್ಗಿ ಕೇಮ್ ಟು ಡ್ರಾಪ್ ಅಸ್. ಪ್ರಾಪರ್ಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ನಾವು ಬುಕ್ ಮಾಡಿರೋ ರೂಮ್ಸ್ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ದ ಎಕ್ಸ್ಟೀರಿಯರ್ ಪ್ರಾಪರ್ಟಿ ವಾಸ್ ವೆರಿ ಗುಡ್, ಫೆಸಿಲಿಟೀಸ್ ವರ್ ವೆರಿ ಗುಡ್. ಬಟ್ ದಿಸ್ ರೂಮ್ ನಂಗೆ ಏನೋ ಒಂಥರ ತುಂಬ ಚಿಕ್ಕದು ಮತ್ತು ವೆಂಟಿಲೇಷನ್ ಇಲ್ಲ ಅಂತ ಅನಿಸ್ತಿತ್ತು. ಇದರಲ್ಲೊಂದು ಫನ್ ಫ್ಯಾಕ್ಟ್ ಏನಂದರೆ, ನಂಗೆ ರೂಮ್ಗಿಂತ ಬಾತ್ರೂಮ್ ತುಂಬ ಇಷ್ಟ ಆಯಿತು. ಸಖತ್ ಸ್ಪೇಷಿಯಸ್ ಮತ್ತು ಆ ಟೋನ್ಸ್ ಎಲ್ಲ ಚೆನ್ನಾಗಿತ್ತು. ಕ್ವಿಕ್ಕಾಗಿ ರಿಫ್ರೆಶ್ ಆಗಿಬಿಟ್ಟು ವಿ ಸ್ಟಾರ್ಟೆಡ್ ಆಫ್ ವಿತ್ ಲಂಚ್. ನಾನು ರ್ಯಾಂಡಮ್ ಆಗಿ ರಾವಿಶಿಂಗ್ ರಿಟ್ರೀಟ್ ಬುಕ್ ಮಾಡಿದ್ದು, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ದಿಯರ್ ಫುಡ್ ಇಸ್ ದಿಯರ್ ಸ್ಪೆಷಾಲಿಟಿ ಅಂತ. ಈ ಕಡೆ ವೆಜ್ ಎಲ್ಲ ಇತ್ತು, ನಾನ್ ವೆಜ್ ಮಾತ್ರ ಸಪ್ರೇಟ್ ಟೇಬಲಲ್ಲಿತ್ತು. ಸೊ ಅದನ್ನು ವೀಡಿಯೋ ತಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ, ಮೈ ಬ್ಯಾಡ್. They had live counters with fish fry, roti, and the most favorite was their golgappa section. ಪೀಸ್ಫುಲ್ಲಾಗಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ. Adjacent to the restaurant, they had their indoor play area. ಎಷ್ಟೊಂದು ಗೇಮ್ಸ್ಗೆ ನಮ್ಗೆ ಹೆಸರು ಗೊತ್ತಿರಲಿಲ್ಲ. ಸೊ ಅದನ್ನು ಕಲ್ತ್ಕೊಂಡು ಇನ್ನೂ ಆಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ನಾವು ಪೂಲ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದು 1/2 an hour ಸ್ಮಾಲ್ ನ್ಯಾಪ್ ತೊಗೊಂಡು ವಿ ಚೇಂಜ್ಡ್ ಇನ್ ಟು ಅವರ್ ಸ್ವಿಮ್ಮಿಂಗ್ ಡ್ರೆಸ್ ಆ್ಯಂಡ್ ಹೆಡೆಡ್ ಡೈರೆಕ್ಟ್ಲಿ ಟು ದ ಪೂಲ್.
ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ನೀರಲ್ಲಿ ಆಟ ಆಡೋಕ್ಕೆ ಇಷ್ಟಪಡ್ತಿದ್ವಿ, ಬಟ್ ಆ್ಯಸ್ ವಿ ಗ್ರೂ ಅಪ್ ಆ ಕ್ರೇಜ್ ಕಡಿಮೆ ಆಗುತ್ತೆ ಆ್ಯಂಡ್ ವಿ ಡೋಂಟ್ ಲೈಕ್ ಇಟ್ ಆ್ಯಸ್ ಮಚ್ ಆಸ್ ವಿ ಯೂಸ್ ಟು ಲೈಕ್ ಇಟ್. ನಿಮಗೂ ಹೀಗೆ ಫೀಲ್ ಆಗುತ್ತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಪೂಲಲ್ಲಿ ಒಂದು ಗುಡ್ 1 hour ಸ್ಪೆಂಡ್ ಮಾಡಿದ್ಮೇಲೆ ನಾವು ರೂಮ್ಗೆ ಹೋಗಿ ವಿ ಚೇಂಜ್ ಇನ್ ಟು ಫ್ರೆಶ್ ಕ್ಲೋತ್ಸ್. ಯಾವುದಾದ್ರೂ ಮದುವೆ ಅಥವಾ ಏನಾದರೂ ಇವೆಂಟ್ಸ್ ಇದ್ದಾಗಲೇ ನಮ್ಗೆ ಪಿಂಪಲ್ಸ್ ಬರೋದು. ಪ್ಲೀಸ್ ಕಮೆಂಟ್ ಇಫ್ ಯು ಕ್ಯಾನ್ ರಿಲೇಟ್ ಟು ದಿಸ್. ಕೂಪನ್ ಗೇಮ್ಸ್ ಎಲ್ಲ ಫಿನಿಷ್ ಮಾಡ್ಕೊಳ್ಳೋಣ ಅಂತ ಡೇ ಔಟ್ ಸೈಡ್ ಹೋದರೆ ದ ಕ್ರೌಡ್ ವಾಸ್ ಅನ್ಇಮ್ಯಾಜಿನಬಲ್. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಓಕೆ, ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಈ ಕಡೆ ದೇ ಹ್ಯಾಡ್ ಅ ಡೆಡಿಕೇಟೆಡ್ ಏರಿಯಾ ಫಾರ್ ದ ಕ್ಯಾಂಪಿಂಗ್ ಪ್ಯಾಕೇಜ್ ಪೀಪಲ್. ಆರ್ಚರಿ ಆಬ್ವಿಯಸ್ಲಿ ಯಾವಾಗಲೂ ಖಾಲಿ ಇರುತ್ತೆ, ಸೊ ವಿ ಥಾಟ್ ವಿಲ್ ಗೆಟ್ ಡನ್ ವಿತ್ ಇಟ್. ಅಲ್ಲೇ ರಾಕೆಟ್ ಎಜೆಕ್ಟರ್ ಅಂತ ಇನ್ನೊಂದು ಗೇಮ್ ಇತ್ತು, ಖಾಲಿ ಆಗಿತ್ತು. ಸೊ ಹಸ್ಬೆಂಡ್ ಹೋಗಿ ಕೇಳಿದ್ರು ಎಷ್ಟು ಕೂಪನ್ಸ್ ಅಂತ, ಬಟ್ ಅದು ಪೇಡ್ ಅಂತ ಹೇಳಿದ್ರು. ಸೊ ಈ ವಾಂಟೆಡ್ ಟು ಟ್ರೈ ಇಟ್ ಎನಿವೇಸ್. ಪೇ ಮಾಡಿ ಹಿ ಸ್ಟಾರ್ಟೆಡ್ ವಿತ್ ಇಟ್. ನಮ್ಗೆ ಆ್ಯಕ್ಚುಲಿ ಅದು ಹೆಂಗಿರುತ್ತೆ ಅಂತಲೂ ಐಡಿಯಾ ಇರಲಿಲ್ಲ. ಹಿ ಜಸ್ಟ್ ವೆಂಟ್. ಆಮೇಲೆ ಹೋದರೆ ಅವ್ರು ಸಡನ್ನಾಗಿ ರಿಲೀಸ್ ಮಾಡಿದ ತಕ್ಷಣ ಹಿ ಸ್ಟಾರ್ಟೆಡ್ ಸ್ಕ್ರೀಮಿಂಗ್. ನಂಗೆ ಆವಾಗಲೇ ಗೊತ್ತಾಯಿತು ಇದೇನೋ ಕ್ರೇಜಿಯಾಗಿರುತ್ತೆ ಅಂತ. ನನ್ನನ್ನು ಬೇರೆ ಇದರಲ್ಲಿ ಫೋರ್ಸ್ ಮಾಡಿ ಕಳಿಸ್ಬಿಟ್ರು. ನಾನು ಕಿರ್ಚ್ಕೊಂಡಿದ್ದ ಸೌಂಡ್ಗೆ ಅಲ್ಲಿರೋ ಜನ ಎಲ್ಲ ಬಂದು ನೋಡ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ಕೋಪ ಬಂತು, ಬಟ್ ಲೇಟರ್ ನಂಗೆ ತುಂಬ ಸ್ಟ್ರೆಸ್ ಫ್ರೀ ಆಯಿತು. ಐ ವಾಸ್ ಆ್ಯಕ್ಚುಲಿ ಥ್ಯಾಂಕಿಂಗ್ ಹಿಮ್ ಫಾರ್ ಫೋರ್ಸಿಂಗ್ ಮೀ ಇನ್ ಟು ದಿಸ್. ಈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ವಿ ವೆಂಟ್ ಫಾರ್ ಹೈ ಟೀ. ನನ್ನ ಮನೇಲೆಲ್ಲ ಟೀ ಕಾಫಿ ಕುಡಿಯೋದೇ ಇಲ್ಲ, ಬಟ್ ಅಲ್ಲಿ ಆ ಎನರ್ಜಿ ಡ್ರೈನ್ಗೆ ಐ ರಿಯಲಿ ವಾಂಟೆಡ್ ಸಮ್ ಟೀ. ವಿಡಿಯೋ ಸ್ವಲ್ಪ ಲೆಂದಿ ಆಯಿತು ಅಂತ ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದ್ದೀನಿ. ಅವತ್ತು ನೈಟ್ ಮತ್ತು ನೆಕ್ಸ್ಟ್ ಡೇ ಏನೇನಾಯಿತು ಅನ್ನೋದನ್ನು ಪಾರ್ಟ್ 2ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್, ಬಾಯ್ ಬಾಯ್.